ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇವಿಷ್ಟ ಮುಗಿತ ರಾಜಕಾರಣಿದು, ಒಬ್ಬ ಆದರ್ಶ ರಾಜಕಾರಣಿದು. ಯಾಕಂದ್ರೆ ಅದ ನಿಮ್ಮಲ್ಲಿ ಇಲ್ಲಂತಲ್ಲ, ಮುಖ್ಯಮಂತ್ರಿ ಆಸೆ ಪಟ್ಟದ ಆಸೆ ಅದ. ಆದ್ರೆ ಇರಲಿ, ಅದು ತಪ್ಪಂತೂ ಅಲ್ಲ. ಆದ್ರೆ ಈ ರೀತಿಯಾಗಿ ಜಕ್ಕೊಂಡು ಹೋಗಿ ತಮ್ಮ ವ್ಯಕ್ತಿತ್ವನ ಕೊನೆಗಾಲದಲ್ಲಿ, ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲೇ ಅದು ಡಿ ಕೆ ಶಿ ಅವರು ಎದುರು ಕಳ್ಕೊಳ್ಳೋದು ಬೇಕಾಗಿತ್ತ ಅಂತ ಇವತ್ತು ಇವ್ರ ಮುಂದೆ ಡಿ ಕೆ ಶಿ ಅವರು ಪ್ರಬುದ್ಧ ರಾಜಕಾರಣಿ ಕಾಣ್ತಾ ಇದ್ದಾರೆ, ಸ್ಮೈಲಿಂಗ್ ಫೇಸ್ ಕೊಡ್ತಾ ಇದ್ದಾರೆ. ಈ ನಮ್ಮ ಸಿದ್ದರಾಮಯ್ಯನವರು ಬೆಳೆದು ಬಂದಂತಹ ಒಂದು ರಾಜಕಾರಣ ನೆನಪಿಸ್ಕೊಂಡಾಗ ಅವ್ರ ಮುಂದೆ ಡಿ ಕೆ ಶಿ ಅವರು ಏನೂ ಅಲ್ಲ. ಯಾಕಂತಂದರೆ ಅವರು ನಮ್ಮ ಎಸ್ ಎಂ ಕೃಷ್ಣ ನೆಲಗಟ್ಟಿನಲ್ಲೇ, ಕಾಂಗ್ರೆಸ್ ನೆಲಗಟ್ಟಿನಲ್ಲೇ ಹಿಂದೆ ಏನೋ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದಂಥವ್ರು. ಇಂದಿರಾ ಕಾಂಗ್ರೆಸ್ನಿಂದ ಬೆಳ್ಕೊಂಡು ಬಂದಂಥವ್ರು. ಇಂದಿರಾ ಕಾಂಗ್ರೆಸ್ನಲ್ಲಿದ್ದಂಥವ್ರು ವಿಶೇಷವಾಗಿ ಅಂಥ ಗಣ ಚಾರಿತ್ರ್ಯವನ್ನು ಹೊಂದಿದಂಥವ್ರು ಅಲ್ಲ ಅನ್ನೋ ವಿಷಯ ಸಾಕಷ್ಟು ಸಲ ರುಜುವಾತಾದ ಮಾತದವ. ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಕುಟುಂಬ ರಾಜಕಾರಣ ಅದು ಇದು ತಮ್ಮವ್ರು ಬರಲಿ ಅಂತ ಕೂಡ ಯಾರ್ಯಾರನೋ ಬೆಳೆಸಿದ್ರು ಅವರು, ಅದನ್ನು ಎರಡು ಮಾತಿಲ್ಲ. ಪ್ಯಾರಾಸೈಟ್ಸ್ ಅಂತ ಮೇಲೆ ಕರಿತಾ ಇರ್ತೀವಿ ಅವ್ರನ್ನ. ಅಂಥವ್ರು ಇವರು ಒಬ್ಬರ ಡಿ ಕೆ ಶಿವಕುಮಾರ್ ಇವತ್ತೇನೋ ಪಾರ್ಟಿಗೆ ಬದ್ರಿದ್ದಾರೆ, ಉಳ್ಕೊಂಬಂದಿದ್ರು, ಕಾಂಗ್ರೆಸ್ ಹಿಡ್ಕೊಂಡು ತಮ್ಮ ಗುರುವಿನ ಹಂಗೆ ಬಿಟ್ಟು ಹೋಗಲಿಲ್ಲ ಕಾಂಗ್ರೆಸ್. ಇವೆಲ್ಲ ಒಳ್ಳೆ ಗುಣಗಳನ್ನ ಇಲ್ಲಂತಲ್ಲ. ಆದರೆ ಸಿದ್ದರಾಮಯ್ಯನವರು ಇದನ್ನು ಮೀರಿದವರು, ಅಧಿಕಾರದ ಮೀರಿ ಮತ್ತೊಂದು ಕೆಲಸ ಮಾಡೋಕ್ಕೆ ಸಾಧ್ಯದವ್ರಿಗೆ. ಈ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿದ್ದು